ಪ್ರಸ್ತುತ ದಿನದ ಹವಾಮಾನ ಬದಲಾವಣೆಯು ಜಾಗತಿಕ ತಾಪಮಾನ ಏರಿಕೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ ಇದೆ. ಆದರೆ ನಾವು ಅಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಗ್ರೀನ್ ಪೀಸ್ ಇಂಡಿಯಾ ಸಂಸ್ಥೆ ಹಾಗೆ ಆರ್ಟ್ ಆ್ಯಂಡ್ ಫೋಟೋಗ್ರಫಿ ಮುಂದಾಗಿದೆ. ಬೆಂಗಳೂರಿನ ಮ್ಯೂಸಿಯಂ ಆಫ್ ಮೆಮೊರೀಸ್ನಲ್ಲಿ ಎಕ್ಸಿಬಿಷನ್ ಹಮ್ಮಿಕೊಳ್ಳಲಾಗಿದ್ದು ಇಲ್ಲಿ ಹಲವು ಕಾರ್ಯಾಗಾರಗಳನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ತಾಪಮಾನ ಏರಿಕೆಯಿಂದಾಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮಾಡಲಾಗ್ತಾ ಇದೆ. ಅಲ್ಲದೆ ಹಿಂದುಳಿದ ವರ್ಗದವರಿಗೆ ಸಹಾಯವಾಗುವಂತಹ ಹಲವು ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ನಾಳೆಯೂ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಹವಾಮಾನ ಏರಿಕೆ, ತಾಪಮಾನ ಮಟ್ಟ ಕಡಿಮೆ ಮಾಡುವ ಯೋಜನೆಗಳ ಜೊತೆಗೆ ಹವಾಮಾನವನ್ನು ಮರುಸ್ಥಿರಗೊಳಿಸಲು ಅವಕಾಶವಿದೆ ಎನ್ನುವ ಡಿಬೇಟ್, ಡಿಜಿಟಲ್ ಎಕ್ಸಿಬಿಷನ್ ಮತ್ತು ಪ್ರಯೋಗಗಳನ್ನು ಆಯೋಜಿಸಲಾಗಿದೆ. ನವೆಂಬರ್ 16 ಮತ್ತು 17 ವೀಕೆಂಡ್ ಮ್ಯೂಸಿಯಂ ಆಫ್ ಆರ್ಟ್ ಆ್ಯಂಡ್ ಫೋಟೋಗ್ರಫಿ ಕಸ್ತೂರ್ಬಾ ರೋಡ್ ಬೆಂಗಳೂರಲ್ಲಿರೋ ವೆನ್ಯೂ ಅಲ್ಲಿ ಒಂದು ಕೊಲಾಬರೇಟಿವ್ ಪ್ರೋಗ್ರಾಮಿಂಗ್ ನಡೀತಾ ಇದೆ. ಇದರದ್ದು ಮೂಲ ಉದ್ದೇಶ ಏನಂದರೆ ಕ್ಲೈಮೇಟ್ ಚೇಂಜ್ಗೂ, ಜೆಂಡರ್ಗೂ, ಕಾಸ್ಟ್ಗೂ, ಕ್ಲಾಸ್ಗೂ ಯಾವ ಥರ ಕನೆಕ್ಷನ್ ಇದೆ, ಇದು ಪ್ರತಿಯೊಂದು ಕ್ಲೈಮೇಟ್ ಚೇಂಜ್ ಸೊಲ್ಯೂಷನಲ್ಲಿ ನಾವು ಈ ಕನೆಕ್ಷನ್ನ ಯಾಕೆ ಮನಸ್ಸಲ್ಲಿ ಇಟ್ಕೋಬೇಕು, ಆವಾಗಲೇ ಆ ಸೊಲ್ಯೂಷನ್ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳೋಕ್ಕೆ ಈ ಪ್ರೋಗ್ರಾಮಿಂಗ್ನ ಗ್ರೀನ್ ಪೀಸ್ ಇಂಡಿಯಾ ಮತ್ತು ಮ್ಯೂಸಿಯಂ ಆಫ್ ಆರ್ಟ್ ಆ್ಯಂಡ್ ಫೋಟೋಗ್ರಫಿ ಕೊಲಾಬ್ರೇಟ್ ಮಾಡಿ ಪ್ರೆಸೆಂಟ್ ಮಾಡಿದೆ. ಈಗ ನಾನು ನಿಂತ್ಕೊಂಡಿರೋದು ಡಿಜಿಟಲ್ ಎಕ್ಸಿಬಿಷನ್ ಹಾಕಿದ್ದೀವಿ ನಾವು. ಮ್ಯೂಸಿಯಂ ಆಫ್ ಮೆಮರೀಸ್ ಅಂತ ಗ್ರೀನ್ ಪೀಸ್ ಇಂಡಿಯಾ ಅವರ ಒಂದು ಎಕ್ಸಿಬಿಷನ್ ಇದೆ. ಮ್ಯೂಸಿಯಂ ಆಫ್ ಮೆಮರೀಸಲ್ಲಿ ನಾವು ಇಡೀ ಭಾರತದಲ್ಲಿ ಸುಮಾರು ಫ್ಯಾಮಿಲೀಸಿಂದ, ಸುಮಾರು ಇಂಡಿವಿಜುವಲ್ಸಿಂದ ಆಬ್ಜೆಕ್ಟ್ಸ್ನ ಕಲೆಕ್ಟ್ ಮಾಡಿದ್ದೀವಿ. ಪ್ರತಿಯೊಂದು ಆಬ್ಜೆಕ್ಟ್ನ ನೀವೇನು ನೋಡ್ತೀರಾ ಈ ಎಕ್ಸಿಬಿಷನಲ್ಲಿ, ಅದರ ಜೊತೆ ಒಂದು ಕಥೆ ಬರ್ತಾ ಇದೆ. ಒಬ್ಬರು ಇಂಡಿವಿಜುವಲ್ನ ಕಥೆ ಆಗಿರಬಹುದು, ಇಲ್ಲಾಂದರೆ ಒಂದು ಫ್ಯಾಮಿಲಿಯಿಂದೇ ಕಥೆ ಆಗಿರ್ಬೋದು. ಈ ಪ್ರತಿಯೊಂದು ಕಥೆನೂ ಕ್ಲೈಮೇಟ್ ಕ್ರೈಸಿಸ್ಗೆ ಕನೆಕ್ಟ್ ಆಗಿದೆ. ಹೀಟ್ ವೇವ್ ಆಗಿರ್ಬೋದು, ಫ್ಲಡ್ ಆಗಿರ್ಬೋದು, ಸೈಕ್ಲೋನ್ ಆಗಿರ್ಬೋದು, ಯಾವುದೇ ಥರದ ಕ್ಲೈಮೇಟ್ ಕ್ರೈಸಿಸ್ ಆಗಿರ್ಬೋದು, ಇದು ಕನೆಕ್ಟ್ ಆಗಿದೆ. ಕೆಲವು ಜನರಿಗೆ ಅದು ಫುಲ್ ಡೆವಸ್ಟೇಟಿಂಗ್ ಆಗಿ ಮೃತ್ಯುನೂ ಆಗಿದೆ. ಆದರೆ ಕೆಲವು ಸ್ಟೋರೀಸಲ್ಲಿ ರೆಸಿಲಿಯನ್ಸ್ ತೋರಿಸಿದ್ದಾರೆ, ಕಮ್ಯುನಿಟೀಸ್ ಹೇಗೆ ಸೊಲ್ಯೂಷನ್ ತರ್ಬೋದು ಅಂತ. ಸೊ ನಾವು ಏನು ಹೇಳ್ತಾ ಇದ್ದೀವಿ ಈ ಎಕ್ಸಿಬಿಷನ್ ಮೂಲಕ ಅಂದರೆ, ನಮ್ದೆಲ್ಲರದು ಎಕ್ಸ್ಪೀರಿಯನ್ಸ್ ಇದೆ ಕ್ಲೈಮೇಟ್ ಕ್ರೈಸಿಸ್ ಜೊತೆ. ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್, ಹೆಂಗಸರು, ದಲಿತ ವರ್ಗದವರು, ಇವ್ರಿಗೆಲ್ಲ ಇದು ಸ್ವಲ್ಪ ಎಕ್ಸ್ಟ್ರೀಮ್ ಎಕ್ಸ್ಪೋಜರ್ ಆಗುತ್ತೆ. ಪ್ರತಿ ಒಂದು ಲೈಫ್ ಸ್ಟೆಪ್ಪಲ್ಲೂ ಅವ್ರಿಗೆ ಇದು ಎಕ್ಸ್ಟ್ರೀಮ್ ಎಕ್ಸ್ಪೋಜರ್.